ಸುಮಾರು 1 ಬಿಲಿಯನ್ಗಿಂತಲೂ ಅಧಿಕ ಮನುಷ್ಯರನ್ನು ಕೊಂದಂತಹ ಜೀವಿ. ಈ ಪ್ರಪಂಚದಲ್ಲಿ ಹಲವಾರು ವಿಷಕಾರಿಯಾದ ಜೀವಿಗಳಿದ್ದರೂ ಮನುಷ್ಯರನ್ನು ಅತಿಯಾಗಿ ಕೊಂದವರ ಪಟ್ಟಿಯಲ್ಲಿ 1ನೇ ಸ್ಥಾನವನ್ನು ತನ್ನದಾಗಿಸಿಕೊಂಡ ದ ಸೀರಿಯಲ್ ಕಿಲ್ಲರ್ನ ಸ್ಟೋರಿ ಇದು. ದ ಮೋಸ್ಟ್ ನೊಟೋರಿಯಸ್ ಕಿಲ್ಲರ್ ಇನ್ ಹ್ಯೂಮನ್ ಹಿಸ್ಟರಿ, ದ ಮಾಸ್ಕಿಟೋಸ್, ಸೊಳ್ಳೆಗಳು. ಸುಮಾರು 3500ಕ್ಕಿಂತಲೂ ಹೆಚ್ಚು ಸ್ಪೀಷಿಯಸ್ ಇರುವ ಒಂದು ಜೀವಿಯಾಗಿದೆ. ತನ್ನ ಹೊಟ್ಟೆಪಾಡಿಗಾಗಿ ಹೂವಿನ ಮಕರಂದವನ್ನು ಹೀರುತ್ತಾ ಜೀವಿಸುವಂತಹ ಒಂದು ಜೀವಿ. ಅದು ಹೇಗೆ ಮನುಷ್ಯರ ಕೊಲೆಗೆ ಕಾರಣವಾಗುತ್ತೆ ತಿಳಿಯೋಣ. ತನ್ನ ಸಂತಾನೋತ್ಪತ್ತಿಗಾಗಿ ಮನುಷ್ಯರ ರಕ್ತವನ್ನು ಹೀರಲು ಬರುವುದು ಕೇವಲ ಹೆಣ್ಣು ಸೊಳ್ಳೆಗಳು ಮಾತ್ರ. ಮನುಷ್ಯರ ಕೊಲೆಗೆ ಕಾರಣವಾಗುವುದು ಹೆಣ್ಣು ಸೊಳ್ಳೆಗಳು ಮಾತ್ರ. ಕಾರಣವೇಕೆಂದರೆ ಅದಕ್ಕೆ ಮೊಟ್ಟೆ ಇಡಲು ಮನುಷ್ಯನ ರಕ್ತ ಅಥವಾ ಪ್ರಾಣಿಗಳ ರಕ್ತ ಅತ್ಯಗತ್ಯವಾಗಿದೆ. ಕಾರಣ ಆ ರಕ್ತದಲ್ಲಿ ಪ್ರೋಟೀನ್ ಮತ್ತು ನ್ಯೂಟ್ರಿಷನ್ ಇದೆ. ಸೋಂಕು ಬರುವ ಸ್ಥಳ, ನೀರು ಇರುವ ಸ್ಥಳದಲ್ಲಿ ಹಾಗೂ ಅತಿಯಾಗಿ ಬೆವರುವಿಕೆ ಇರುವ ಸ್ಥಳದಲ್ಲಿ ಗರ್ಭಿಣಿಯರಿಗೆ ಸೋಂಕಾಗುವ ಸಾಧ್ಯತೆಗಳಿವೆ. ಡೆಂಗ್ಯೂ, ಮಲೇರಿಯಾ, ಚಿಕನ್ ಗುನ್ಯಗಳಂತಹ ಹಲವಾರು ಅಪಾಯಕಾರಿ ರೋಗಗಳಿಗೆ ಈ ಸೊಳ್ಳೆಗಳು ಕಾರಣವಾಗುತ್ತದೆ. ಸರ್ ರೊನಾಲ್ಡ್ ರೋಸ್ 1897 ಆಗಸ್ಟ್ 20ರಂದು ಮಲೇರಿಯಾದ ಪ್ಯಾರಸಿಟ್ ಆಗಿರುವಂತಹ ಪ್ಲಾಸ್ಮೋಡಿಯಂ ವೈವಾಕ್ಸ್ ಅನ್ನು ಕಂಡುಹಿಡಿದ ಕಾರಣ ಈ ಲೋಕವು ಆಗಸ್ಟ್ 20ರಂದು ವರ್ಲ್ಡ್ ಮಾಸ್ಕಿಟೋ ಡೇ ಎಂದು ಆಚರಿಸಲಾಗುತ್ತದೆ. ಇದರ ಪ್ರಮುಖ ಗುರಿ ಏನೆಂದರೆ ಸೊಳ್ಳೆಗಳಿಂದಾಗುವ ಮಾರಣಾಂತಿಕ ರೋಗಗಳಿಂದ ತಡೆಗಟ್ಟುವುದಾಗಿದೆ. ಇದರ ಕುರಿತು ಬಹಳ ಸಂಕ್ಷಿಪ್ತವಾದ ವಿವರಣೆ ಬೇಕೆಂದರೆ ಕಮೆಂಟ್ನಲ್ಲಿ ತಿಳಿಸಿ.